ಬಳ್ಳಾರಿ ಜಿಲ್ಲಾ ಸಂಗನಕಲ್ ಗ್ರಾಮ. ಆದರೂ ಒಬ್ಬ ರೈತ ಆಗಿರ್ತಕ್ಕಂಥ ಕಾಳಪ್ಪ ಅವ್ರು ಏನಾಗಿದ್ದಾರೆ ಅಂದರೆ ಹಿಂದಿನ ವರ್ಷ ಮೆಣಸಿನ್ಕಾಯಿ ಇಟ್ಟಿದ್ದರು. ಹಿಂದಿನ ವರ್ಷ ಮೆಣಸಿನ್ಕಾಯಿ ರೇಟ್ ಎಲ್ಲ ಕೂಲಿಗೆ ಆಗಿಲ್ಲ. ಆದರೆ ಮತ್ತೆ ಈ ವರ್ಷ ಹೊಲ ಮಾಡಿದ್ದಾರೆ. ಅದೇನಾಗಿದೆ ಅಂದರೆ ಅವರು ಸಾಲ ಒಂದು 4 ಲಕ್ಷ ಬಾಕಿ ಆಗಿದೆ ಬ್ಯಾಂಕ್ನಲ್ಲಿ. ಕಡೆಯಲ್ಲಿ ಒಂದು 10 ಲಕ್ಷ ಮಾಡಿದ್ದಾರೆ. ಅದು ಅವ್ರ ಮಗಳಿಗೆ ಒಂದು ಸ್ವಲ್ಪ ಸುಸ್ತಾಗಿತ್ತು, ಅದೊಂದು 10 ಲಕ್ಷ ಹೋಗಿದೆ. ತನಗೆ ಇದು ಒಂದು 4 ಲಕ್ಷ ಬ್ಯಾಂಕಿಂದಾಗಿದೆ. ಆ ತಡಿಲಾರ್ದ ಅವರು ಪಾಜನ ಕುಡಿದು ಇದು ಮಾಡಿದ್ದಾರೆ. ಆದರೆ ರೈತಿಗ ಇರ್ತಕ್ಕಂಥ ಪಾಪ ಅವ್ರಿನ್ನ ಮದುವೆ ಆಗಿಲ್ಲ, ಮಕ್ಕಳು ಮದುವೆ ಮಾಡಿದ್ದಾನೆ ಹೆಣ್ಮಗಳದು. ಆದ್ದರಿಂದ ಅವರಿಗೆ ಸಾಲ ಬಾಧೆ ತಡಿಲಾರ್ದ 14 ಲಕ್ಷ ಬಾಕಿ ಆಯ್ತಲ್ಲ ಅಂತಂದು ಹೇಳಿ ಆ ತಾಪ ತಡಿಲಾರ್ದ ಪಾಜನ ಕುಡಿದು ಇದಾಗಿದ್ದಾರೆ. ಅವ್ರ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ. ಆದರೆ ಬೋಪಡಲ್ಲಿ FIR ಆಗಿದೆ. ಇಲ್ಲಿ ನಮ್ಮ ರೂರಲ್ ಸ್ಟೇಷನಲ್ಲಿ ಕೂಡ FIR ಆಗಿದೆ. ಸರ್ಕಾರ ಇದು ಗಮನ ಹರಿಸಿ ರೈತರಿಗೆ ಪರಿಹಾರ ಕೊಡಿಸ್ಬೇಕಂತ ನಾವು ಕೇಳ್ತಿದ್ವಿ. ಕರ್ನಾಟಕ ರಾಜ್ಯ ರೈತ ಸಂಘ ಸಂಗನಕಲ್ ಕೃಷ್ಣ. ಸರ್ ತಿಪ್ಪಮ್ಮ ಸರ್. ಏನಾಗಿತ್ತಮ್ಮ ನಿಮ್ಮ ಯಜಮಾನ್ರಿಗೆ? ನಮ್ಮ ಯಜಮಾನ್ರಿ ಸರ್ ನಮಗೆ ಬೆಳೆ ನಷ್ಟ ಬಂದ ಸರ್. ಆದರ್ಶ ಈ ವರ್ಷ ನಮ್ಮ ಮಗಳಿಗೆ ಕ್ಯಾನ್ಸಲ್ ಬಂದ 5 ವರ್ಷ ನಾವು ಬೆಂಗಳೂರಲ್ಲಿದ್ವಿ ಸರ್. ಒಂದು 10 ಲಕ್ಷ ಸಾಲ ಆಗೈತೆ. ಏನು ಅದಕ್ಕೆ ಅದು ತಡ್ಕೊಂಬಲಾರ್ದ ನಿನ್ನೆ ಇದು ಮಾಡ್ಕೊಂಬಿಟ್ಟನ್ ಸರ್. ಎಲ್ಲಿ ಮಾಡ್ಕೊಂಡಿರೋದು? ಮನೆಯಲ್ಲೇ ಮಾಡ್ಕೊಂಬಿಟ್ಟನ್ ಸರ್. ಮಾಳೆ ಮ್ಯಾಗ ಬೆಳೆ ಲಾಸ್ ಎಲ್ಲ ನೋಡಿ ಬಂದು ಹೊಲ ನೋಡಿ ಬಂದು ಮಾಳಿಗೆ ಎರ್ರಿ ಮಾಡ್ಕೊಂಬಿಟ್ಟನ್ ಸರ್. ಆಗಿಲ್ಲ. ಈಗ ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಹೆಣ್ಮಕ್ಳು ಇದ್ರು ಸರ್. ಒಬ್ಬ ಅಮ್ಮ ಕ್ಯಾನ್ಸಲ್ ಬಂದು ಸತ್ತು. ಇವಾಗ ಒಬ್ಬ ಅಮ್ಮ ಅದಾಳ, ಒಬ್ಬ ಈ ಮಗದಾನ. ಆ ಸೊತ್ತಮ್ಮನ ಮೊಮ್ಮಕ್ಕಳು 3 ಮೊಮ್ಮಕ್ಕಳು ಅದಾವ. ಮಕ್ಕಳು ಅಮ್ಮನ ಮಕ್ಕಳು 3 ಮೊಮ್ಮಕ್ಕಳು ಅದಾವ. ನಮ್ಗೆ ಯಾರು ನೋಡಿ ಎಲ್ಲ ನೋಡ್ಕೊಂಬೋದು? ಹಂಗೆ ಕಷ್ಟ ಆಗ್ತದಲ್ಲ ನಿಮ್ಗೆ? ಕಷ್ಟ ಆಗ್ತದೆ ಸರ್. ಮತ್ತೆ ಏನು ಮಾಡ್ಬೇಕು ಸರ್? ನಿಮ್ಮ ಮಗ ಇನ್ನೂ ಓದ್ತಿದ್ದಂಗೆ ಅದನ್ನಲ್ಲ? ಹ್ಞೂ ಓದ್ತಾನೆ ಸರ್. ಇನ್ನು ಲಗ್ನ ಆಗಿಲ್ಲ ಸರ್ ಆತಗೆ. ಸ್ವಲ್ಪ ಸಾಲ ಬಾಧೆಯಿಂದ ಪಾಯ್ಸನ್ ತಗೊಂಡಿದ್ದಾರೆ ಸರ್. ನೆನ್ನೆ ಇಲ್ಲ ಸರ್, ಮನೆ ಮೇಲೆ ಹೋಗಿ ತಗೊಂಡಿದ್ದಾರೆ. ಯಾರು ಇದ್ದಿಲ್ಲ? ನೀವು ಇದ್ದಿಲ್ಲ ಸರ್. ಹೊರಗಡೆ ಹೋಗಿದ್ದ? ಹಾಂ ಸರ್, ಹೊರಗಡೆ ಇದ್ದೆ. ಅಮ್ಮ ಮನೇಲಿದ್ದರು. ಯಾರಿಗೆ ಗೊತ್ತಾಗ್ದಂಗೆ ಹೋಗಿ ತಗೊಂಡಿದ್ರು. ಬೆಲೆ ನಷ್ಟ ಎಷ್ಟಾಗಿದೆ ಇವಾಗ? ನಿಮ್ಮ ಫ್ಯಾಮಿಲಿ ನಿರ್ವಹಿಸೋದು ಹೆಂಗೆ? ಯಾರು ನೋಡ್ಕೊಂತಾರೆ? ಹೆಂಗೆ ಕಷ್ಟ ಆಗ್ತದೆ? ಹಾಂ ಸರ್, ಕಷ್ಟ ಆಗುತ್ತೆ. ಹೊಲಗಿಲ್ಲ ಏನು ಜಾಸ್ತಿ ಇಲ್ಲ? ಹಾಂ ಸರ್. ನೀವು ಅಪ್ಪನ ಮೇಲೆ ನೀವು ಆಧಾರ ಎಲ್ಲ? ಹಾಂ ಸರ್. ಹೊಲ ನಷ್ಟ ಎಷ್ಟಾಗಿದೆ? ಅದು ಒಂದು 4 ಲಕ್ಷ ಆಗಿದೆ ಸರ್. ಬ್ಯಾಂಕಿಂದ 4 ಲಕ್ಷ, ಹೊರಗಡೆ ಒಂದು 10 ಲಕ್ಷ. ಏನು ಸರ್ಕಾರ ಏನು ಪರಿಹಾರ ಏನು ಕೊಡ್ಬೇಕಾ? ಹೆಂಗೆ ಕೊಟ್ಟರೆ ಒಳ್ಳೇದು ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.